ಸೊ ಈ ಎಪಿಸೋಡ್ ಅಲ್ಲಿ ನಾವು ನಿಮ್ಗೆ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದೀವಿ. ಅದೇನು ಅಂತಂದ್ರೆ ಮದ್ದೂರು ವಡೆ. ಮದರಡೆ 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 ವಡೆ 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 10 ರೂಪಾಯಿ ಒಂದು 10 ರೂಪಾಯಿ ಮದವಡೆ 10 ರೂಪಾಯಿ ಏನು ಬರಲ್ಲ, ಈಗ 15 ರೂಪಾಯಿ ಒಂದು ವಡೆ. ಸೊ ಅದರಿಂದ ಅವರಿಂದ ಇನ್ಸ್ಪೈರ್ ಆಗಿ ನಾನು ಮದ್ದೂರು ವಡೆ ಕಲ್ತಿರೋದು. ಹಲೋ ಎಲ್ರಿಗೂ ನಮಸ್ಕಾರ. ಇದು ರಾಯಭಾರಿ ಅವರು ನಾವು ನೀವು. ಇದು ನಮ್ಮ ಹೊಸ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ಎಪಿಸೋಡ್ ಅಲ್ಲಿ ನಾವು ನಿಮ್ಗೆ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದೀವಿ. ಅದೇನು ಅಂತಂದ್ರೆ ಮದ್ದೂರು ವಡೆ. ಮದರಡೆ 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 ವಡೆ 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 10 ರೂಪಾಯಿ ಒಂದು 10 ರೂಪಾಯಿ ಮದವಡೆ 10 ರೂಪಾಯಿ ಏನು ಬರಲ್ಲ, ಈಗ 15 ರೂಪಾಯಿ ಒಂದು ವಡೆ. ವಡೆ ವಡೆಯ ವಡೆ ವಡೆಯ ವಡೆಯ ಮತ್ತು ವಡೆಯ. ಮೈಸೂರು ಬ್ಯಾಂಗ್ಳೂರ್ ಟ್ರೈನಲ್ಲಿ ಬರ್ತಾರೆ. ಸೊ ಅದರಿಂದ ಅವರಿಂದ ಇನ್ಸ್ಪೈರ್ ಆಗಿ ನಾನು ಮದ್ದೂರು ವಡೆ ಕಲ್ತಿರೋದು. Okay. ಸೊ ಇವಾಗ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ಅದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಇಲ್ಲ ಇಟ್ಟಿದ್ದೀನಿ. ಈಗ ಮದ್ದೂರು ವಡೆ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಎಲ್ಲ ಇಲ್ಲಿದೆ. ಒಂದೊಂದಾಗಿ ಶುಭ ಹೇಳ್ತಾ ಹೋಗು. ಓಕೆ, ಮೇನ್ಲಿ ಇದಕ್ಕೆ ಈರುಳ್ಳಿ ಬೇಕು. ಹ್ಮ್. ಆಯ್ತಾ, ಈರುಳ್ಳಿನೇ ಇದಕ್ಕೆ ಜಾಸ್ತಿ ಎಷ್ಟು ಈರುಳ್ಳಿ? 2 ಹಾಕೊಂಡಿದೀನಿ. ಸೊ ಮೆಣಸಿನ್ಕಾಯಿ ಒಂದ್ 4 ರೌಂಡ್ ರೌಂಡ್ ಆಗಿ ಹೆಚ್ಚಿಟ್ಕೊಂಡಿರೋದಿದೆ. ಓಕೆ. ಅಂಡ್ ಕರಿಬೇವು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಫ್ಲೇವರ್ಗೆ. ಇದು ಬಂದು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1 ಕಪ್ ಅಷ್ಟು ಮೈದಾ ಅಂಡ್ ½ ಕಪ್ ಅಷ್ಟು ಉಪ್ಪಿಟ್ಟು ರವೆ. ಆಯ್ತಾ, ಉಪ್ಪಿಟ್ಟು ರವೆ ತಗೊಂಡಿರೋದು. ಒಂದು ಹ್ಯಾಂಡ್ಫುಲ್ ಏನಿದು ಕೊತ್ತಂಬರಿ ಸೊಪ್ಪು. ಆಯ್ತಾ, ಇದು ಕ್ಯಾಶ್ಯೂ. ನಿಜಾಗ್ಲೂ ಮದ್ದೂರು ವಡೆ ಮಾಡ್ತೀರಾ ಇವತ್ತು? ನಂಗದು ಹೇಳಕ್ ಬರ್ಲಿಲ್ಲ. ಮದ್ದೂರು ವಡೆ ಆದ್ಮೇಲೆ ಇದಕ್ಕೆ ಏನಂತಾರೆ ಇದಕ್ಕೆ ಅಂತ ನಾವೇನಾದ್ರು ಕೇಳ್ಬೇಕಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಶ್ಯೂ. ಆಯ್ತಾ, ನಾನು ಇಷ್ಟು ಇಟ್ಕೊಂಡಿದೀನಿ. ಆಮೇಲೆ ಇದು ಬಂದು ಶೇಂಗಾ ಬೀಜನ ಹುರ್ದು ಸಿಪ್ಪೆ ತೆಗ್ದು ಇಟ್ಟಿರೋದು. ಸಿಪ್ಪೆಲ್ಲಲ್ಲಿ ಒಂಚೂರಿದೆ, ಆದ್ರೂ ಸಿಪ್ಪೆ ಎಲ್ಲ ತೆಗ್ದು ಇಟ್ಕೊಂಡಿದೀನಿ. ಓಕೆನಾ. ಅಂಡ್ ಇದು ಬಂದು ಎಳ್ಳು, ಬಿಳಿ ಎಳ್ಳು. ಇದೆಲ್ಲ ಇದು ಶೇಂಗಾ ಆಗ್ಲಿ ಕ್ಯಾಶ್ಯೂ ಆಗ್ಲಿ ಎಳ್ಳಾಗ್ಲಿ ಇದಕ್ಕೆ ರುಚಿ ಎನ್ಹಾನ್ಸ್ ಮಾಡುತ್ತೆ. ಸೊ ಇಷ್ಟು ಇಟ್ಕೊಂಡಿದೀನಿ. ಅಂಡ್ ರುಚಿಗೆ ತಕ್ಕಷ್ಟು ರುಚಿಗೆ ತಿಪ್ಪು. ಓಕೆ, ಆಮೇಲೆ ಹೇಳ್ತೀನಿ ಏನು ಅಂತ. ಇದು ಕಲ್ಸಕ್ ಬೇಕಾಗಿರುವಂತ ಒಂದು ಪಾತ್ರೆ ಅಲ್ವಾ? ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದೀನಿ. ಸೊ ಇದ್ರೊಳಗೆ ಏನಾಗ್ತದೆ ಫಸ್ಟ್? 2 ದೊಡ್ಡದಾಗಿ ಹೆಚ್ಚಿಕೊಂಡಿರುವಂತಹ ಏನಿದು? ದೊಡ್ಡ ಈರುಳ್ಳಿ. ಏನಿದು? ಚಿಕ್ಕದಾಗಿ ಇಟ್ಕೊಂಡಿರೋ ಈರುಳ್ಳಿ. ಓಕೆನಾ, ತುಂಬಾ ಚಿಕ್ಕದಲ್ಲ, ಅಂದ್ರೆ ಒಂದು ಮೀಡಿಯಂ, ಅಂದ್ರೆ ಒಂದ್ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿದೀನಿ. ಈ ತರ ಈ ತರ ಬರ್ಬೇಕು. ಸೊ ಈ ತರ ಹೆಚ್ಚಿಟ್ಕೊಂಡಿರೋದು, ಇದನ್ನ ಹೆಚ್ಚಿರೋದು. ಮದ್ದೂರು ವಡೆನಲ್ಲಿ ಉದ್ದಕ್ಕೆ ಈರುಳ್ಳಿ ಸಿಕ್ಕಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ನಾನೇ ಹಂಗೆ ಹೆಚ್ಚಿ. ತುಂಬಾ ಉದ್ದ ಇದ್ರೆ ಚೆನ್ನಾಗುತ್ತೆ. ಆಯ್ತಾ, ಇದು ಬಂದು ಹಸಿ ಮೆಣಸಿನ್ಕಾಯಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ಯಾಕಂದ್ರೆ ಇದಕ್ಕೆ ಖಾರ ಪುಡಿ ಎಲ್ಲ ಹಾಕಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕರಿಬೇವು. ಇದು ಕರಿಬೇವು. ಓಕೆ. ಇದು ಬಂದು ಕೊತ್ತಂಬರಿ ಸೊಪ್ಪು. ಇವಾಗ ಇದಕ್ಕೊಂಚೂರು ಉಪ್ಪು ಹಾಕ್ಬಿಟ್ಟು ನೀನೇ ಹಾಕ್ತೀಯಾ? 1 ಸ್ಪೂನ್ ಹಾಕು ಸದ್ಯಕ್ಕೆ. 1 ಸ್ಪೂನ್ ಅಂದ್ರೆ ಆತರ ಅಲ್ಲ, ಅಷ್ಟು ಹಾಕ್ಬಿಡ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ. ಆಯ್ತಾ, ನಾನು ಸ್ವಲ್ಪ ಉಪ್ಪಲ್ಲಿ ಹದ ಆಮೇಲೆ ನೋಡ್ಕೊಂಡು ಹಾಕ್ಬೋದು. ಇವಾಗ ಇದನ್ನ ನೀಟಾಗಿ ಕಲ್ಸ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಇದು ನೀರ್ ಬಿಟ್ಕೋಬೇಕು. ಸೊ ಇದು ಈರುಳ್ಳಿ ಆಮೇಲೆ ಕರಿಬೇವು ಅದ್ರದ್ದೆಲ್ಲ ಫ್ಲೇವರ್ ಬಿಟ್ಕೊಳ್ಳುತ್ತೆ ನೀರಲ್ಲೇ. ಬಿಟ್ಕೊಂಡಿದೆ, ಹಿಂಡಿದ್ರೆ ಕಾಣಿಸ್ತಿರ್ಬೋದು. ಸೊ ಇದ್ರ ನೀರ್ ಬಿಟ್ಕೊಂಡಿದೆ. ಸೊ ಇವಾಗ ಇದಕ್ಕೆ ಏನು 1 ಕಪ್ ಅಷ್ಟು ಮೈದಾ ತಗೊಂಡಿದೀವಿ, ಅದು ಅಕ್ಕಿ ಹಿಟ್ಟು, ರವೆ. ಆಯ್ತಾ, ಆಮೇಲೆ ಶೇಂಗಾ, ಹುರಿದಿಟ್ಕೊಂಡಿರುವಂತಹ ಶೇಂಗಾ ಅಂಡ್ ಕ್ಯಾಶು
ಅದ್ರ ಉರಿಯೋ ಅವಶ್ಯಕತೆ ಇಲ್ವಾ? ಇಲ್ಲ, ಅದ್ರಲ್ಲೇ ಇದಾಗುತ್ತಲ್ಲ, ಇಲ್ಲಾಂದ್ರೆ ಮತ್ತೆ ಸೀದಂಗಾಗುತ್ತೆ. ಇದು ಬಂದು ಎಳ್ಳು, ಬಿಳಿ ಎಳ್ಳು. ನಿಮಗೆ ಎಷ್ಟು ಬೇಕೋ ಅಷ್ಟು ಎಳ್ಳು. ಇದೊಂಚೂರು ಎಣ್ಣೆ ಕಸಿ ಇಟ್ಟಿದ್ದಕ್ಕೆ ಎಳ್ಳು. ಈಗ ಈ ಎಣ್ಣೆ ಸ್ವಲ್ಪ ಕುದಿ ಬಂದಿರೋ ಎಣ್ಣೆನ, ಕಾದಿರೋ ಎಣ್ಣೆನ ಹಿಂಗ್ ಹಾಕೊಳ್ಳೋದು, ಹಾಕ್ಬೇಕು. ಏನಕ್ಕೆ ಅಂದ್ರೆ ಸ್ವಲ್ಪ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಎಷ್ಟು ಸ್ಪೂನ್ ಹಾಕೊಳ್ಳೋದು ಇದು? ಇದೊಂದು ಎಷ್ಟಾಗ್ದೆ, ಒಂದು 3-4 ಸ್ಪೂನ್ ಸಾಕು ಸಾಕು. ಈಗ ಅದ್ರಲ್ಲೇ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊ, ನನ್ ಕೈ ಇದೆ. ಸ್ಪೂನ್ ಎಲ್ಲ ಹಂಗೆ ಕಲ್ಸ್ಕೊ ಅಂತ. ಅಲ್ಲ, ಕೈಯಲ್ಲೇ ಕಲ್ಸ್ಬಿಡ್ತೀನಿ. ಇನ್ನೇನು ಬಿಸಿ ಇದೆಯಾ ಎಣ್ಣೆ? ಸ್ವಲ್ಪ ಲೈಟ್ ಆಗಿ ಬಿಸಿ ಇದೆ, ಬಟ್ ಹಂಗೆ ಹಿಂಗೆ ಮಾಡಿ ಕಲ್ಸ್ಬೋದು. ಈ ಕಡೆ ಬಾ. ಈಗ ಉಪ್ಪು ನೋಡ್ಬೇಕು ಒಂದ್ಸಲ. ಕಟ್ಟುವಾಗ ನಿಂಗೆ ಉಂಡೆ ಅಂದ್ರೆ ಕೈಯಲ್ಲಿ ಹಿಂಗೆ ಹಿಡಿಯೋ ತರ ಆಗ್ತಿದ್ಯಾ? ಹಂಗ್ ಬರ್ಬೇಕು, ಹಿಂಗ್ ಬರ್ಬೇಕು, ಹಿಂಗ್ ಬರ್ಬೇಕು. ಆಮೇಲೆ ನೀರು ನೋಡ್ಕೊಂಡು ಆಡ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಹೆಂಗಾಗುತ್ತೆ ತೋರ್ಸು. ಕೈ ಹಿಂಗೆ ಮಾಡಿ ತೋರಿಸ್ತೀಯಲ್ಲ, ಈ ಹದಕ್ಕೆ ಆಗ್ಬೇಕು. ಈ ಹದಕ್ಕಾದ್ಮೇಲೆ ಒಂಚೂರು ಇನ್ನೊಂದ್ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋದಿಕ್ಕೆ ಒಂಚೂರೇ ಚೂರು ನೀರು ಅಷ್ಟೇ. ಅಷ್ಟ ಹಾಕಿ ಇವಾಗ ಖಾರದ ಪುಡಿ ಬೇಕು ಅಂದ್ರೆ ಖಾರದ ಪುಡಿ ಹಾಕ್ಬೋದು, ಬಟ್ ನಾನ್ ಹಾಕಿಲ್ಲ ಇದ್ರಲ್ಲಿ. ಖಾರದ ಪುಡಿ ಹಾಕಿದ್ರೆ ಅಷ್ಟು ಮಜಾ ಇರಲ್ಲ ಒಂದು. ಆಮೇಲೆ ಕೆಲವೊಮ್ಮೆ ಪುಡಿ ಎಣ್ಣೆಗೆ ಬಿದ್ದಾಗ ಕಹಿ ಫೀಲ್ ಆಗುತ್ತೆ. ಹೌದು ಹೌದು. ಸೊ ಅದಕ್ಕೆ ಇದೇ ಬೆಸ್ಟ್ ಆಪ್ಷನ್. ಈಗ ಹಿಟ್ಟು ರೆಡಿ ಇದೆ ಮಜವಾಗಿ. ಓಕೆ, ಹಿಟ್ಟು ಸಖತ್ತಾಗಿ ರೆಡಿ ಆಗಿದೆ. ಹಿಟ್ಟು ರೆಡಿ ಆಗಿದೆ. ಇಲ್ಲಿ ಒಂಚೂರು ಎಣ್ಣೆ ಇದೆ ನೋಡಿ, ಇದನ್ನ ಕೈಗೆ ಅದ್ಬಿಟ್ಟು ಈಗ ವಡೆ ಮಾಡೋಣ. ಬಟರ್ ಪೇಪರ್ ಅಲ್ಲೆಲ್ಲ ಮಾಡ್ಬೋದು. ಇವಾಗ ನಾನು ಕೈಯಲ್ಲೇ ತಟ್ತೀನಿ. ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತಾ ಗೊತ್ತಿಲ್ಲ. ನಿಂಗೆ ಪರ್ಫೆಕ್ಟ್ ಆಗಿ ಬರ್ಲೇಬೇಕು ಶುಭ. ನನ್ನ ತಡ್ತಾ ಇರ್ತಿಲ್ಲ ಅವಾಗ. ನಾನು ಮಾಡಿ ತುಂಬಾ ಟೈಮ್ ಆಗಿದೆ. ನನ್ಗೆ ಅವಾಗ ತಟ್ತಾ ಇರ್ತಾಳೆ. ಸೊ ಹಂಗಾಗಿ ಇದ್ರ ತುಂಬಾ ಎಕ್ಸ್ಪರ್ಟ್. ಸೊ ನೀಟಾಗಿ ತಟ್ತಾಳೆ. ಅದು ಅದ್ರಲ್ಲಿ ಏನು ಇದೇ ಇಲ್ಲ, ಸಖತ್ತಾಗಿ ತಟ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ತಟ್ಟದ್ಲು. ನಂಗೆ ಸಾಕು ಸಾಕು. ಈಗ ಇದನ್ನ ಬಿಸಿ ಕಾದಿದ್ಯಾ ನೋಡು. ಕಾದಿದೆ ಪಕ್ಕನ ಮಧುರೊಡೆ. ಇರು ಇರು ಇರು. ನಿಮ್ಮಲ್ಲಿಟ್ರೆ ಫುಲ್ ಸಿಮ್ಮು ಅಂತೀಯ? ಹಂಗಲ್ಲ, ಸಿಮ್ಮಲ್ಲಿ ಅಂದ್ರೆ ಇದ್ರಲ್ಲಿ ಹೆಣ್ಮಕ್ಳಿಗೆ ಗಂಡಸರು ಏನ್ ಮಾಡೋದು ಇಷ್ಟ ಆಗಲ್ಲ. ಹೌದು, ಎಕ್ಸಾಂಪಲ್ ಒಂದೇ ಇಷ್ಟ ಆಗೋದು, ಪ್ರೀತಿ ಮಾಡ. ಎಲ್ಲಿಗೆ ಉಲ್ಟಾಕು. ಈಗ ಮತ್ತೆ ಹೇಳಕ್ಕೂ ಮುಂಚೆ ಆಗ್ತದೆ. ಇಲ್ಲ ತೆಗಿಬೇಡ, ಆಗ್ಲಿಲ್ಲ. ಅದು ಒಳಗೆ ಇಲ್ಲ ಕಣೆ, ಅವ್ನು ತೋರಿಸ್ತಾ ಇರೋದು. ಅಂದ್ರೆ ಹೇಳುದಕ್ಕೆ ಮೊದ್ಲು ಮಾಡ್ತಾನೆ, ಅದಕ್ಕೆ ನಂಗೆ ಸ್ವಲ್ಪ ಕಸಿ ಬಿಸಿ. ನೋಡು ಹಂಗೆ ಬರ್ತಾ ಇದೆ ಅಲ್ವಾ? ಟೇಸ್ಟ್ ಹಂಗೆ ಬಂದ್ಬಿಟ್ರೆ ಮದ್ರಡೆ ಅಂತ ಹೋಗ್ಬಿಡದೆ. ಅದು ಮದ್ರಡೆ ಅಲ್ಲ, ಅದು ನನ್ ಸ್ಟೈಲ್ ಮದ್ರಡೆ. ಕ್ಯೂಟ್ ಮದ್ರಡಿ. ಬಿಸಿಗೆ ಕಾಸು ಬಿಸಿ ಒಡೆಯ. ಏನ್ ಬಿಸಿ ಇರುತ್ತೆ ಅಂದ್ರೆ ಬರ್ನಲ್ಲಿ ಹಚ್ಕೋಬೇಕು ಸುಟ್ಟ ಮೇಲೆ. ಕನ್ನಡ ಹೌದು, ಇವರು ಸೀರಿಯಲ್ ಅಜ್ಜಿ ಅಲ್ಲ, ಸೀರಿಯಲ್ ಅಮ್ಮ. ಇರೋಬರೋ ಎಲ್ಲ ಸೀರಿಯಲ್ ನೋಡ್ತಾರೆ. ಒಂದು ಸೀಕ್ರೆಟ್, ಇವ್ರ ಟ್ಯಾಲೆಂಟ್ ಏನು ಅಂತಂದ್ರೆ 9 ರಿಂದ 9:30 ಒಳಗೆ ಬೇರೆ ಸೀರಿಯಲ್ ನೋಡ್ತಾರೆ. ಎಲ್ಲಾ ಚಾನಲ್ ನೋಡ್ತಾರೆ, ಯಾರಿಗೂ ಮೋಸ ಮಾಡೋದಿಲ್ಲ. ನಾನ್ ಯಾವ್ದಾದ್ರು ಒಂದ್ ಸೀರಿಯಲ್ ನೋಡೋಣ ಅಂತ ಹೋಗ್ ಕೂತ್ರೆ ಎಲ್ಲಾ ಸೀರಿಯಲ್ ನೋಡ್ತಾ ನಂಗೆ ಯಾವ್ದು ಬೇಕೋ ನೋಡಕ್ ಆಗಲ್ಲ. ಎಲ್ಲಾನು ಅರ್ಥ ಆಗುತ್ತೆ. ಕೇಳು ಹಿಂಗೆ ತೋರಿಸ್ತೀನಿ ನೋಡು ಅವ್ರು ಹೆಂಗ್ ಮಾಡ್ತಾರೆ ಅಂತ. ರಿಮೋಟ್ ಹಿಂಗ್ ಹಿಡ್ಕೊಂಡಿರ್ತಾರೆ. ಇವನು ಬಂದ ಚೇಂಜ್. ಎಂತ ಚಂದ ಅಲ್ಲ. ಅವಳು ಸಾರಿ ಸಕ್ಕತ್ತಾಗಿದೆ ಅಲ್ಲ. ಇದು ಇಲ್ಲಿಗೆ ತಲುಪ್ತ ಕತೆ. ಓಹೋ, ಸರಿ. ಚೇಂಜ್.
ಒಳ್ಳೆ ಇವತ್ ಚಂದ ಆಡ್ತಾನೆ, ಅದು ರಿಯಾಲಿಟಿ ಶೋಗೂ ಒಟ್ಟಾಗಿರುತ್ತೆ. ಇವತ್ ಚಂದ ಆಡ್ತಾನೆ, ಶುಭ ನೋಡು ಚಂದ ಇವನೇ ಆಡ್ತಾನೆ. ಅಲ್ವಾ ಸೀರಿಯಲ್ ಇವನೇ ಅಲ್ವಾ? ಇದ್ದದ್ದು? ಹಾ. ಅವನು ತೆಲುಗು ಮಾಡ್ತಾನೆ ಅನ್ಸುತ್ತಲ್ವಾ? ನಾನು ಮಧ್ಯಾಹ್ನ ಮಾತ್ರ ಹೇಳಿದ್ದವರನ್ನು. ಅವನಲ್ಲ 1 hour ಅಲ್ಲಿ 10 ಸೀರಿಯಲ್ ನೋಡೋ ಏಕೈಕ ವ್ಯಕ್ತಿ ಇವರು. ಅವಾರ್ಡು ಅವಾರ್ಡ್ ಕೊಡು ಅಕ್ಕಂಗೆ. ಹೀಗೆ ಕೊಟ್ಟು. ನೋಡು ನೋಡು ಎಷ್ಟು ಚಂದ, ನೋಡ 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 ನೋಡ, ಎಷ್ಟು ನೋಡ. ಚಂದ, ಮಧುರೊಡೆ ಎಷ್ಟು ಚಂದ. ಆ, ಇನ್ನೊಂದು ಹಂಗೆ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ತಿನ್ನಕ್ ತಟ್ಟು, ತಿನ್ನಕ್ ತಟ್ಟು ಅಂದ್ರೆ ತಿನ್ನಕ್ ಮಾಡು ಅಂತ. ನಾನ್ ತಿನ್ನಕ್ ತಟ್ಟು ಅಂತ. ನಂಗೂ ತಿನ್ನಕ್ ತಟ್ಟು. ತಿನ್ನಕ್ಕೆ ತಟ್ಟಿರೋದಲ್ವಾ ಅಂತ ಅಂದ್ಬಿಟ್ಟು. ತಿನ್ನಾಗಿ. ಓಕೆ. ಯು ಡೋಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ತಿನ್ನು ಅಂಡ್ ತಿನ್. ಓಕೆ ಸುಬಾ, ಟೇಸ್ಟ್ ಮಾಡಿದ್ಮೇಲೆನೆ ನಿಂಗೆ ಏನಾದ್ರು ಇದು ಕೊಡಕ್ಕಾಗೋದು, ರಿವ್ಯೂ ಕೊಡಕ್ಕಾಗೋದು. ನಾನ್ ರಿವ್ಯೂ ಕೇಳಲೇ ಇಲ್ಲ, ಯಾಕಂದ್ರೆ ನೀನ್ ಡಬ್ಬ ತರ ಮಾಡಿರ್ತೀಯ ಅಂತ ನಿಂಗೆ ಗೊತ್ತು. ಸ್ವಾಗ್ ಶುಭ ಚಿನ್ ಟಪಾಕ್ ಟಮ್ ಟಮ್. ಹೆಂಗದ ನಂಗೆ ಚೀ ಅದೆಲ್ಲ ಬೇಡ, ಅದೆಲ್ಲ ಬೇಡ. ಜನರೇ ನೋಡಿ, ಜನರೇ ನಾನು ತಟ್ಟುತ್ತಿರುವ ಮಧುರೊಡೆಯನ್ನು ನೋಡಿ ಜನರೇ. ಯಾಕೆ ಜನರೇ ತಿನ್ನಿ ಹಾಕಿ ಜನರೇ ನೀವು ಮಧುರೊಡೆಯನ್ನು. ಸೊ ಸ್ನೇಹಿತರೆ, ಅಂತೂ ಇಂತೂ ಮಧುರೊಡೆ ರೆಡಿ. ಶುಭ ಟೇಸ್ಟ್ ಮಾಡೋಣ. Cheers. ಚೆನ್ನಾಗಿರುತ್ತಾನೆ. ಚೆನ್ನಾಗಿರುತ್ತೆ. ಹಾ? ನೀನ್ ಟೇಸ್ಟ್ ಮಾಡಿ ಹೇಳು ಚೆನ್ನಾಗಿದ್ಯೋ ಇಲ್ವೋ ಅಂತ. ಓಕೆ ಒಂದ್ರಲ್ಲೇ ತಿನ್ನೋಣ. ಓಕೆ ಅಲ್ಲ ನೀನ್ ತಿನ್. ಕೊಡು, ಪರವಾಗಿಲ್ಲ, ಆಯ್ತು. ಆಹಾ, ಕಟ್ ಮಾಡ್ತಿದ್ದಂಗೆ ಆ ಕ್ರಿಸ್ಪಿನೆಸ್ ಸಾಕಾಗಿದೆ. ಇಲ್ಲಿ ನೋಡಿ, ಒಳಗಡೆ ತುಂಬಾ ಚೆನ್ನಾಗಿ ಬೆಂದಿದೆ. ಸೌಂಡ್ ಬರ್ತಾ ಇದೆ, ಕರ್ರಂ ಕುರ್ರಂ ಅಂತ. ಸೂಪರ್ ಆಗಿದೆ. ಅಥೆಂಟಿಕ್ ಮದ್ದೂರೊಡೆ ಟೇಸ್ಟ್ ಹೇಗಿರುತ್ತೋ ಹಾಗೆ ಇದೆ. ಮನೇಲಿ ಇಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಎಲ್ಲ ರೆಡಿ ಇಟ್ಕೋಬೇಕು ಬೇಗ ಬೇಗ, ಎಲ್ಲ ಹೆಚ್ಚಿಬಿಟ್ಟು ಆದ್ರೆ ಬೇಗ ಆಗುತ್ತೆ. ಹಂಗೆ ನನ್ ಗಂಡ ತುಂಬಾ ಸಪೋರ್ಟ್ ಮಾಡ್ದ ಹೆಚ್ಚಿಡಕ್ಕೆಲ್ಲ. ಹೌದು, ಇವಾಗ ನಾನ್ ಸ್ವಲ್ಪ ಲೇಟ್ ಆಗ್ತಿದ್ದೆ. ಅದನ್ನ ನೀನ್ ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ಯಾ ಅಂತ ಗೊತ್ತಾಯ್ತು. ಆಕ್ಚುಲಿ ಹೆಚ್ಕೊಟ್ಟಿದ್ದ ಅವನೇ ಎಲ್ಲ. ಅಲ್ಲ ಅವನೇ ಹೆಚ್ಚಿಕೊಟ್ಟಿದ್ದು, ಸರ್ಕಸ್ಟಿಕ್ ಏನಿಲ್ಲ ಇದ್ರಲ್ಲಿ. ಬಟ್ ಮಧುರೊಡೆ ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್ ದ ರೆಸಿಪಿ. ತುಂಬಾ ಜನ ಈ ರೆಸಿಪಿಗೋಸ್ಕರ ಕಾಯ್ತಿದ್ರು ಅಂತ ಅನ್ಕೋತೀನಿ. ತುಂಬಾ ಕಡೆ ನೀವು ಮಧುರೊಡೆ ತಿಂದಿರ್ಬೋದು, ಸ್ಪೆಷಲ್ ಮಧುರೊಡೆ, ಡ್ರೈ ಫ್ರೂಟ್ಸ್ ಮಧುರೊಡೆ, ಅದು ಇದು ಸಿಂಪಲ್ ಮಧುರೊಡೆ, ಆತರ ಈ ತರ ಅಂತಲ್ಲ. ಸೊ ಇದನ್ನ ಒಂದು ಬೇಸಿಕ್ ರೆಸಿಪಿ ಅಂತ ಇಟ್ಕೊಂಡು ಅದಕ್ಕೆ ನೀವು ಏನೇ ಡ್ರೈ ಫ್ರೂಟ್ಸ್ ನ ಆಡ್ ಮಾಡ್ಕೊಂಡ್ರು ಅದು ಸ್ಪೆಷಲ್ ಆಗುತ್ತೆ. ಸ್ಪೆಷಲ್. ಸೊ ಇದು ಶುಭ ಮಧುರೊಡೆ. ಇದು ಇಷ್ಟು ಸ್ಪೆಷಲ್ ಆಗಿರಕ್ ಚಾನ್ಸ್ ಇಲ್ಲ ಅದು. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇದನ್ನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಯಾಕಂದ್ರೆ ಇದು ತುಂಬಾ ಜನಕ್ಕೆ ಗೊತ್ತಿರುವಂತ ಸ್ನಾಕ್, ಬಟ್ ಹೇಗ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇರುವಂತ ಸ್ನಾಕ್. ಸೊ ಇದನ್ನ ನಾವು ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡಿದೀವಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ಟ್ರೈ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ತಿಂತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ, ತುಂಬಾ ಟೈಮ್ ಆಯ್ತು ತಿಂದು, ಹಾಗಾಗಿ ತಿಂತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇದು ರಾಯಭಾರಿ ಅವರು ನಾವು ನೀವು. ದಯವಿಟ್ಟು ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.